ಮನುಷ್ಯ ಸುಖಕ್ಕಾಗಿ ಏನೇನೋ ಮಾಡ್ತಾನೆ, ತುಂಬ ಪರಿಶ್ರಮ ಪಡ್ತಾನೆ, ದಿನದ 3 ಹೊತ್ತು ದುಡಿತಾನೆ, ಯಾವುದ್ಯಾವುದೋ ಅಡ್ಡದಾರಿ ವಾಮಾಚಾರ ದುಡಿದು ಹಣ ಸಂಪಾದನೆ ಮಾಡಿ ಸುಖವಾಗಿರೋಕ್ಕಂತ ಬಯಸ್ತಾನೆ. ಆದರೆ ಸುಖ ಅನ್ನೋದು ಯಾವುದೋ ಯಾವುದೋ ಪಡೆಯೋದ್ರಿಂದ ಸಿಗೋದಿಲ್ಲ ಅಂತ ಡಿ ವಿ ಜಿಯವರು ಈ ಮೂಲಕ ಹೇಳ್ತಾ ಇದ್ದಾರೆ. ಏನೇನೋ ಹಾರಾಟ ಸುಖಕ್ಕೆಂದು ಲೋಕದಲ್ಲಿ, ಏನೇನೋ ಹಾರಾಟ ಸುಖಕ್ಕೆಂದು ಲೋಕದಲ್ಲಿ, ತಾನಾಗಿ ಗಾಳಿಯೋಲ್ ಬಂದ ಸುಖವೇ ಸುಖ, ನೀ ಕೈ ಬೀಸಿಕೊಳೆ ನೂ ಬೆವರುಗಳೇ ಫಲ, ಮಾಡು ಮನದುಬ್ಬಸವ ಮಂಕುತಿಮ್ಮ ಅಂತ. ಅಂದರೆ ನಾವು ಸುಮ್ಮನೆ ಏನೋ ಮಾಡ್ತಾ ಇರ್ತೀವಿ ಸುಖಕ್ಕಾಗಿ, ಅಥವಾ ಯಾವುದೋ ಅಡ್ಡದಾರಿಯನ್ನು ತುಳಿತಿರ್ತೀವಿ, ಬೇಗ ಸಂಪಾದನೆ ಮಾಡಬೇಕಂತೇಳಿ ಅನ್ಯಾಯವಾಗಿ ಸಂಪಾದನೆ ಮಾಡ್ತೀವಿ. ಆದರೆ ಇದೆಲ್ಲ ಸುಖಕ್ಕೆ ದಾರಿ ಆಗೋದಿಲ್ಲ. ಮತ್ತು ಆ ಸುಖ ಅನ್ನೋದು, ಈಗ ನಾವೊಂದು ಮರದ ಕೆಳಗೆ ಕೂತಾಗ ಒಂದು ತಣ್ಣನೆ ಗಾಳಿ ಬೀಸುತ್ತಲ್ಲ, ಹಾಯ್, ಆ ಬೀಸಿದಾಗ ನಾವು ಹಾಯ್ ಅಂತೇಳಿ ಒಂದು ವಿಶ್ರಮಿಸ್ತೀವಲ್ಲ, ಆ ಥರ ಸುಖ ಅನ್ನೋದು ಅದು ತಾನಾಗಿ ಗಾಳಿ ಬಂದ ಹಾಗೆ ಬಂದ್ರೇ ಅದು ನಮಗೆ ಸುಖವಾಗಿರುತ್ತೆ. ಅಥವಾ ನಾವೇನೋ ಮಾಡಿ ಸುಖ ಪಡಬೇಕಂಥೇಳಿ ಆತುರ ಪಟ್ಟರೆ ಅದು ಅಪಾಯ, ಅವಾಂತರ, ನಮ್ಮ ನೋವಿಗೆ ಕಾರಣ ಆಗುತ್ತೆ ಅಂಥೇಳಿ ಹೇಳ್ತಾರೆ. ಕೊನೆಗೆ ಅವರು ಮಾಡು ಮನದುಬ್ಬಸವ, ಅಂದರೆ ನಮ್ಮ ಮನಸ್ಸನ್ನು ಒಂದು ವಿಸ್ತಾರಗೊಳಿಸ್ಕೊಳ್ಬೇಕು, ಅದು ನಮ್ಮ ಸುಖಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಏನೇನೋ ಹಾರಾಟ ಸುಖಕ್ಕೆಂದು ಲೋಕದಲ್ಲಿ, ತಾನಾಗಿ ಗಾಳಿಯೋಲ್ ಬಂದ ಸುಖವೇ ಸುಖ, ನೀ ಕೈ ಬೀಸಿಕೊಳೆ ನೂ ಬೆವರುಗಳೇ ಫಲ, ಮಾಡು ಮನದುಬ್ಬಸವ ಮಂಕುತಿಮ್ಮ. ನಮಸ್ಕಾರ.